KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ KPSCಯಿಂದ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ಗೆ ಒಂದು ಅಧಿಸೂಚನೆಗೆ ನೇಮಕಾತಿಗೆ ಕ್ಷಣಗಣನೆ ಅಂತ ಹೇಳ್ಬೋದು. ಎಷ್ಟು ಹುದ್ದೆಗಳಿವೆ, ಸಂಪೂರ್ಣ ಮಾಹಿತಿ ಮತ್ತು ಯಾವ ಹುದ್ದೆಗಳಿಗೆ ಏನೋ ಅರ್ಹತೆ ಬೇಕು ಮತ್ತು ಯಾವ ರೀತಿ ಎಕ್ಸಾಮ್ ಇರುತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ಅಂತ ತಿಳ್ಕೊಳ್ಳೋಣ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಫ್ರೆಂಡ್ಸ್. ತುಂಬ ವರ್ಷದಿಂದ ನೇಮಕಾತಿ ಆಗಿಲ್ಲ, ಅದರಿಂದ ಯಾರೆಲ್ಲ ಅಭ್ಯರ್ಥಿಗಳು ಕಾಯ್ತಿದ್ರಿ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಇದು KPSCಯ ಅಫಿಷಿಯಲ್ ವೆಬ್ಸೈಟು. ಯಾವುದೇ ಹುದ್ದೆಗಳನ್ನು ಪ್ರಸ್ತಾವನೆಯನ್ನು ಸ್ವೀಕರಿಸುವ ಮೊದಲು ಇಲ್ಲಿ ಅಪ್ಡೇಟನ್ನು ಮಾಡ್ತಿರುವಂಥದ್ದು. ಇವತ್ತು ನೋಡಿ ಫ್ರೆಂಡ್ಸ್, 17ನೇ ತಾರೀಕು ನಿನ್ನೆ ದಿನಾಂಕದಂದು ರಿಸೀವ್ ಆಗಿರುವಂಥ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟು ಗ್ರೂಪ್ ಸಿ ಹುದ್ದೆ. ಟೋಟಲ್ಲು HK 57 ಮತ್ತು ನಾನ್-HK 208. ಟೋಟಲ್ಲು 260 ಚಿಲ್ಲರೆ ಪೋಸ್ಟರ್ಸ್ಗಳನ್ನು ನೇಮಕಾತಿ ಮಾಡಲು KPSCಯಿಂದ ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸುವ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ಫ್ರೆಂಡ್ಸ್, ಇದು ಆಗಸ್ಟ್ ನಂತರ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ KPSCಯ ಕಾರ್ಯದರ್ಶಿಯವರು ಮೊದಲೇ ಹೇಳಿದರೆ, ಈಗ ಹಳೆ ರಿಕ್ರೂಟ್ಮೆಂಟ್ ಎಲ್ಲ ಮುಗಿಸಲು ನಮಗೆ 8ನೇ ತಿಂಗಳವರೆಗೂ ಟೈಮ್ ಬೇಕಾಗುತ್ತೆ. ಆದ್ದರಿಂದ 8ನೇ ತಿಂಗಳ ನಂತರ ನಾವು ಹೊಸ ನೇಮಕಾತಿಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ. ಆದ್ದರಿಂದ ಇನ್ನು 2 ತಿಂಗಳ ಒಳಗಾಗಿ ಈ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟವಾಗುವ ಎಲ್ಲ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಈ ವಿಡಿಯೋ ನೋಡ್ತಿರೋ ಅಭ್ಯರ್ಥಿಗಳು ಈಗಿನಿಂದಲೇ ತಯಾರಿ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ವಿದ್ಯಾರ್ಹತೆ ಏನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವುದೇ ಡಿಗ್ರಿ ಪಾಸ್ ಆಗಿದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಎನಿ ಡಿಗ್ರಿ ಫ್ರೆಂಡ್ಸ್, BA, BSc, BCom, BBA, ಇದೇ ರೀತಿ MCom, MBA ಯಾವುದೇ ಡಿಗ್ರಿ ಆದರೂ ಕೂಡ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಾಗಿರುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಗ್ರೂಪ್ ಸಿ ಇದ್ದರೂ ಕೂಡ ಇದು PSA ರೀತಿಯೇ ಸ್ಪೆಸಿಫಿಕ್ ಪೇಪರನ್ನು ಒಳಗೊಂಡಿರುತ್ತೆ. ಒಂದು ಜನರಲ್ಲು, ಒಂದು ಪ್ರಬಂಧ ಪೇಪರ್ 50 ಮಾರ್ಕ್ಸ್ ಇರುತ್ತೆ. ಟೋಟಲು 200 ಮಾರ್ಕ್ಸ್ಗೆ ಈ ಪರೀಕ್ಷೆ ನಡೆಯುವಂಥದ್ದು. ಸಂಪೂರ್ಣವಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಸ್ಪರ್ಧಾತ್ಮಕ ಪರೀಕ್ಷೆ ಹೇಗೆ ನಡೆಸುತ್ತಾರೆ ಅಂತ ನೋಡ್ತಾ ಇರ್ಬೋದು. ಇದು ಪದವಿ ಮಟ್ಟದಾಗಿರುತ್ತೆ. 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಪತ್ರಿಕೆ 1ರಲ್ಲಿ ನೋಡಿ ಫ್ರೆಂಡ್ಸ್ 2 ಭಾಗಗಳಿರುತ್ತೆ. ಒಂದರಲ್ಲಿ ಕನ್ನಡ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರುವಂಥದ್ದು, ಮತ್ತೊಂದು ಪ್ರಬಂಧ ಬರೆಯೋದು. ಟೋಟಲು ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಯಾವುದೇ ಭಾಷೆಯಲ್ಲಿ ಬರೀಬೋದು ನೀವು. 30 ಮಾರ್ಕ್ಸ್ಗೆ ಪ್ರಬಂಧ ಎಸ್ಸೆ ಬರೋದಂಥದ್ದು ಇರುವಂಥದ್ದು. ಅದೇ ರೀತಿ ಟ್ರಾನ್ಸ್ಲೇಷನ್ ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ಟೋಟಲ್ 20 ಮಾರ್ಕ್ಸ್ಗಳು. 1.5 ಗಂಟೆ ಟೈಮ್ ಇರುತ್ತೆ ನಿಮಗೆ. 50 ಮಾರ್ಕ್ಸ್ಗೆ ಪೇಪರ್ 1 ಅಂದರೆ PSA ರೀತಿಯೇ ಇದು ಕೂಡ ಪೇಪರ್ 1 ಒಳಗೊಂಡಿರುವಂಥದ್ದು. PSIಯಲ್ಲಿ ಸಾರಾಂಶ ಬರವಣಿಗೆ ಇರುತ್ತೆ, ಇದರಲ್ಲಿ ಇರಲ್ಲ ಅಷ್ಟೇ ಫ್ರೆಂಡ್ಸ್. ಇನ್ನು ಅದೇ ರೀತಿ ಪೇಪರ್ 2 ಸೇಮ್ PSA ರೀತಿಯೇ ಇರುತ್ತೆ. ಸಾಮಾನ್ಯ ಅಧ್ಯಯನ ಅಂದರೆ GK ಪೇಪರ್ ಫ್ರೆಂಡ್ಸ್. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಮತ್ತು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ. ಇಷ್ಟು ಪ್ರಶ್ನೆಗಳು ಟೋಟಲ್ಲು ಇದೇ ರೀತಿ ಕ್ವಶನ್ ಪೇಪರ್ ಬರುವಂಥದ್ದು ಫ್ರೆಂಡ್ಸ್. ಇದು ಗ್ರೂಪ್ ಸಿ ಹುದ್ದೆ ಆಗಿದ್ದರೂ ಕೂಡ ಇದನ್ನು ಕಂಪ್ಯೂಟರ್ ಮತ್ತು ಇಂಗ್ಲೀಷ್, ಕನ್ನಡ ಈ ರೀತಿ ಅಂದರೆ ಪೇಪರ್ 2 ಆ ರೀತಿ ಇರ್ತದೆ ಫ್ರೆಂಡ್ಸ್. ಇದು ಆ ರೀತಿ ಮಾಡಲ್ಲ, ಯಾಕೆಂದರೆ ಇದು ಯೂನಿಫಾರ್ಮ್ ಪೋಸ್ಟ್ ಆಗಿರುವಂಥದ್ರಿಂದ ಇದಕ್ಕೆ ಆದ ಒಂದು ಪೇಪರ್ ಇರುವಂಥದ್ದು ಫ್ರೆಂಡ್ಸ್. ಅದರಿಂದ ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ, ತಯಾರಿ ನಡೆಸ್ತಿದ್ರಿ, ದಯವಿಟ್ಟು ಈಗಿನಿಂದಲೇ ತಯಾರಿ ಮಾಡಿ ಅಂತ ಕೇಳ್ಕೊಳ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.